ಕರಗುತ್ತಿದೆ ಹಿಮಾಲಯ ಭಾರತಕ್ಕೆ ಕಂಟಕ. ಮುಳುಗಲಿದೆ ಮುಂಬೈ, ಸಂಕಷ್ಟದಲ್ಲಿ ಬೆಳಗಾವಿ ವಿಜಯಪುರ, ಗೋವಾ ಸಮುದ್ರ ಬೆಳಗಾವಿಗೆ ಬರತ್ತಂತೆ. ಈ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮುಂಚೆ ನೀವು ಯಾವ ನದಿ ದಡದಲ್ಲಿ ಇದ್ದೀರಾ, ನಿಮ್ಮ ಹತ್ತಿರ ಇರುವಂತಹ ನದಿಯ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ. ಬನ್ನಿ ವಿಡಿಯೋವನ್ನು ಶುರು ಮಾಡೋಣ. ನಮ್ಮ ಸನಾತನ ಭಾರತ ದೇಶದಲ್ಲಿ ನಾಗರಿಕತೆ ಬೆಳೆದು ಬಂದಿದ್ದೇ ನದಿಗಳ ತೀರದಲ್ಲಿ. ಹಾಗಾಗಿ ನದಿಗಳು ಭಾರತೀಯ ದೃಷ್ಟಿಯಲ್ಲಿ ಪವಿತ್ರ ಸ್ಥಾನವಾಗಿವೆ. ಭಾರತ ದೇಶದಲ್ಲಿ ಹರಿಯುವ ಪ್ರತಿಯೊಂದು ನದಿಯೂ ತನ್ನದೇ ಆದಂತಹ ಧಾರ್ಮಿಕ ಮಹತ್ವವನ್ನ ಪಡೆದುಕೊಂಡಿದೆ. ಗಂಗೆ, ಬ್ರಹ್ಮಪುತ್ರೆ, ಗೋದಾವರಿ, ಕೃಷ್ಣೆ ನದಿ ಅತಿದೊಡ್ಡ ನದಿಗಳಾಗಿದ್ರೆ, ಕರ್ನಾಟಕದಲ್ಲಿ ಕೃಷ್ಣಾ ನದಿಯೂ ಕೂಡ ಒಂದು ದೊಡ್ಡ ನದಿಯಾಗಿದೆ. ಕೃಷ್ಣಾ ನದಿ ಅದೆಷ್ಟೋ ಹಳ್ಳಿಗಳಿಗೆ ಹಸಿರು ಮನೆಯಾಗಿದೆ. ಕೃಷ್ಣೆಯ ತವರು ಮನೆ ಮಹಾರಾಷ್ಟ್ರ ಆದ್ರೆ, ಗಂಡನ ಮನೆ ಅಂತಂತಿದ್ರೆ ಅದು ಬೆಳಗಾವಿ ಅಂದ್ರೆ ಕರ್ನಾಟಕ. ಕೃಷ್ಣಾ ನದಿ ಬರೋಬ್ಬರಿ 4 ರಾಜ್ಯಗಳನ್ನ ಸಮೃದ್ಧಿಯಾಗಿ ಮಾಡಿದ್ದಾಳೆ. ಕೃಷ್ಣಾ ನದಿಯ ನೀರಿನಿಂದ ಇಂದು ರೈತ ಬಂಗಾರದ ಬೆಳೆ ಬೆಳೆದಿದ್ದಾನೆ. ಆದ್ರೆ ಕೃಷ್ಣಾ ನದಿ ಒಂದು ಸರ್ತಿ ಕೋಪ ಮಾಡ್ಕೊಂಡ್ರೆ ಸಾಕು, ಇಡೀ ಉತ್ತರ ಕರ್ನಾಟಕವೇ ನರಕ ಆಗಿ ಹೋಗ್ಬಿಡತ್ತೆ. 2005, 2009, 2015, 2019 ಈ ಒಂದು ವರ್ಷಗಳನ್ನ ಉತ್ತರ ಕರ್ನಾಟಕದ ಮಂದಿ ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯವಿಲ್ಲ. ಯಾಕಂತಂದ್ರೆ ಕೃಷ್ಣೆಯ ಪ್ರಕೋಪಕ್ಕೆ ಇಡೀ ಉತ್ತರ ಕರ್ನಾಟಕ ತತ್ತರಿಸಿ ಹೋಗಿತ್ತು. ಮಹಾಪೂರ ಅಂತ ಹೇಳ್ತೀವಲ್ಲ, ದೊಡ್ಡ ಮಹಾಪೂರದಿಂದಾಗಿ ಲಕ್ಷ ಹೆಕ್ಟರ್ ಬೆಳೆ ನಾಶವಾಗಿತ್ತು. ಬರಡಾಗಿದ್ದ ಭೂಮಿಯಲ್ಲಿ ಜಲಸ್ಫೋಟವಾಗಿತ್ತು. ಕೃಷ್ಣಾ ನದಿಯ ಪ್ರಕೋಪ ತಾಂಡವವಾಡಿತ್ತು. ಕೃಷ್ಣೆ ಈಗಲೂ ಕೂಡ ಅನೇಕ ಹಳ್ಳಿಗಳನ್ನ ಮುಳುಗಿಸಿದ್ದಾಳೆ. ಕೃಷ್ಣಾ ನದಿ ಪ್ರವಾಹಕ್ಕೆ ಅದೆಷ್ಟೋ ಹಳ್ಳಿಗಳು ಈಗ ಜಲಸಮವಾಗಿದೆ. ಈಗ ಬೆಳಗಾವಿ ಮತ್ತು ಉತ್ತರ ಕರ್ನಾಟಕ ಭಾಗಕ್ಕೆ ಗೋವಾ ಸಮುದ್ರ ಬರಲಿದೆಯಂತೆ. ಅಂದ್ರೆ ಸಮುದ್ರ ಮಟ್ಟ ಏರಿಕೆಯಾಗಿ ಗೋವಾ ಸಮುದ್ರ ಬೆಳಗಾವಿಗೆ ನಿಯರ್ ಆಗಲಿದೆಯಂತೆ. ಹಾಗಾದ್ರೆ ಅದರ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಜಾಗತಿಕ ತಾಪಮಾನ ಏರಿಕೆಯನ್ನ ಕೈಗಾರಿಕಾ ಪೂರ್ವದ ಮಟ್ಟಕ್ಕಿಂತ 1.5 ಡಿಗ್ರಿ ಸೆಲ್ಸಿಯಸ್ಗೆ ಸೀಮಿತಗೊಳಿಸುವ ವಿಧಾನವನ್ನ ಅನುಸರಿಸಿದ್ರೂ ಕೂಡ ಪಶ್ಚಿಮ ಅಂಟಾರ್ಟಿಕಾದಲ್ಲಿ ನೀರಿನ 3 ಪಟ್ಟು ವೇಗ ಬೆಚ್ಚಗಾಗ್ತಾ ಇರೋದ್ರಿಂದ ಹಿಮಗಡ್ಡೆಗಳನ್ನ ಕರಗಿಸಲಿದೆ ಅಂತ ಹೇಳಲಾಗ್ತಿದೆ. ಹಿಮಾಲಯದ ವಿಷಯಕ್ಕೆ ಬಂದಾಗ ಮಾನಸ ಸರೋವರ, ಕೈಲಾಸ, ಅಮರನಾಥ ಮುಂತಾದ ಪವಿತ್ರ ಸ್ಥಳಗಳು ನೆನಪಿಗೆ ಬರುತ್ತೆ. ಅದಲ್ಲದೆ ಹಿಮಾಲಯದಲ್ಲಿ ಅನೇಕ ಸ್ಥಳಗಳು ಇವೆ. ಅವು ತಮ್ಮ ರಹಸ್ಯಗಳಿಂದಲೇ ಪ್ರಪಂಚದಾದ್ಯಂತ ಪ್ರಸಿದ್ಧಿ ಪಡೆದಿವೆ. ಇಲ್ಲಿವರೆಗೂ ಹಿಮಾಲಯದ ಅನೇಕ ರಹಸ್ಯಗಳನ್ನ ಕಂಡುಹಿಡಿಯೋದಕ್ಕೆ ವಿಜ್ಞಾನಕ್ಕೆ ಸಾಧ್ಯವಾಗಿಲ್ಲ. ಅನೇಕ ಬಾರಿ ವಿಜ್ಞಾನಿಗಳು 1 ಅಥವಾ 2 ಸ್ಥಳಗಳನ್ನ ತಲುಪಲು ಪ್ರಯತ್ನಿಸಿದ್ದಾರೆ. ವಿಜ್ಞಾನಿಗಳು ಈ ಕೆಲಸದಲ್ಲಿ ಯಶಸ್ವಿಯಾಗಿಲ್ಲ. ಜ್ಞಾನಗಂಜ್ ಟಿಬೆಟ್ನ ಕೈಲಾಸ ಪರ್ವತ ಮತ್ತು ಮಾನಸ ಸರೋವರದ ಬಳಿ ಇದೆ. ಧಾರ್ಮಿಕ ನಂಬಿಕೆ ಪ್ರಕಾರ ಈ ಸ್ಥಳದಲ್ಲಿ ವಿಶ್ವಕರ್ಮ ನಿರ್ಮಿಸಿದ ಆಶ್ರಮವೂ ಕೂಡ ಇದೆ. ಇಂದಿಗೂ ಭಗವಾನ್ ರಾಮ, ಶ್ರೀಕೃಷ್ಣ, ಬುದ್ಧ ಮೊದಲಾದವರು ಈ ಸ್ಥಳದಲ್ಲಿ ಭೌತಿಕವಾಗಿ ರೂಪದಲ್ಲಿದ್ದಾರೆ ಅಂತ ಹೇಳಲಾಗತ್ತೆ. ಇಲ್ಲಿ ವಾಸವಿರುವವರಿಗೆ ಮರಣವೇ ಇಲ್ಲ ಅಂತ ಮೊದಲು ಹೇಳ್ತಾ ಇದ್ರು, ಅಂದ್ರೆ ದ್ವಾಪರ ಯುಗದಲ್ಲಿ ಹೇಳ್ತಾ ಇದ್ರು. ಆದ್ರೆ ಈಗ ಹಾಗಾಗಿಲ್ಲ. ಕಲಿಯುಗ ಅಲ್ವಾ, ಕಲಿಯುಗದಲ್ಲಿ ಎಲ್ಲವೂ ಕೂಡ ನರಕ ಅನುಭವಿಸ್ತಾಗಿದೆ. ಅಂದ್ರೆ ಉತ್ತರಾಖಂಡ ದೇವರ ಭೂಮಿ ಈಗ ಮತ್ತೆ ಸತ್ಯಾನಾಶವಾಗುವಂತಹ ಮುನ್ಸೂಚನೆ ನೀಡಿದೆ. ಹಾಗಾದ್ರೆ ಆ ಮುನ್ಸೂಚನೆ ಏನು? ಪಶ್ಚಿಮ ಅಂಟಾರ್ಟಿಕಾ ಹಿಮದ ಪದರಗಳು ಅಂದ್ರೆ ಐಸ್ ಶೀಟ್ ಅದರ ಸುತ್ತಲಿರುವ ಬಿಸಿಯಾದ ನೀರುಗಳಿಂದ ಕರಗ್ತಾ ಇದ್ದು, ಇಂಗಾಲ ಹೊರಸೂಸುವಿಕೆಯಿಂದ ಎಷ್ಟು ಕಡಿಮೆ ಮಾಡಿದ್ರೂ ಈ ನೈಸರ್ಗಿಕ ವಿಕೋಪಗಳನ್ನ ತಡೆಯೋದಕ್ಕೆ ಆಗ್ತಾ ಇಲ್ಲ ಅಂತ ಅಧ್ಯಯನ ತಿಳಿಸಿದೆ. ಸಮುದ್ರದ ಮಟ್ಟವು 5.3 ಮೀಟರ್ ಅಥವಾ 17.4 ಅಡಿಗಳಷ್ಟು ಏರಿಕೆಯಾಗಲಿದೆ ಅಂತ ಭಾರತ ಸೇರಿದಂತೆ ವಿಶ್ವಾದ್ಯಂತ ದುರ್ಬಲ ಕರಾವಳಿ ನಗರಗಳಲ್ಲಿ ವಾಸಿಸುವ ಲಕ್ಷಾಂತರ ಜನರಿಗೆ ವಿನಾಶ ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗಿದೆ. ಇದೊಂದು ಕೈಮೀರಿ ಹೋಗಿರುವ ವಿದ್ಯಮಾನ ಎಂಬುದಾಗಿ ಸಂಶೋಧಕರು ಹೇಳಿದ್ದು, ಮಾನವ ಹಿಮದ ಪದರಗಳು ಕರಗುವಿಕೆಯನ್ನ ತಡೆಯೋದಕ್ಕೆ ಏನು ಮಾಡಿದ್ರೂ ಕೂಡ ಸಾಧ್ಯವಾಗ್ತಾ ಇಲ್ಲಂತೆ. ಜಾಗತಿಕ ತಾಪಮಾನ ಏರಿಕೆಯನ್ನ ಕೈಗಾರಿಕಾ ಪೂರ್ವದ ಮಟ್ಟಕ್ಕಿಂತ 1.5 ಡಿಗ್ರಿ ಸೆಲ್ಸಿಯಸ್ಗೆ ಸೀಮಿತಗೊಳಿಸುವ ವಿಧಾನವನ್ನ ಅನುಸರಿಸಿದ್ರೂ ಕೂಡ ಪಶ್ಚಿಮ ಅಂಟಾರ್ಟಿಕಾದಲ್ಲಿನ ನೀರು 3 ಪಟ್ಟು ವೇಗದಲ್ಲಿ ಬೆಚ್ಚಗಾಗ್ತಾ ಇದೆಯಂತೆ. ಹೀಗಾಗಿ ಹಿಮಗಡ್ಡೆಗಳು ಕರಗಿ ನೀರಾಗಿ ಸಮುದ್ರ ಪಾಲಾಗ್ತಾ ಇದೆಯಂತೆ. ನೇಚರ್ ಜರ್ನಲ್ನಲ್ಲಿ ಪ್ರಕಟವಾದಂತಹ ಅಧ್ಯಯನದ ಪ್ರಕಾರ ಈ ಐಸ್ಬರ್ಗ್ ಅಂದ್ರೆ ಹಿಮಗಡ್ಡೆಗಳು ಕರಗುವಿಕೆಯಿಂದ ಸಮುದ್ರ ಮಟ್ಟ ಹೆಚ್ಚಳವಾಗಲಿದೆ. ಕೈಟ್ಲಿನ್ ನೆಟಾನ್ ಮತ್ತು ಪಾಲ್ ಆರ್ ಹಾಲೆಂಡ್ ಈ ಅಧ್ಯಯನವನ್ನ ಕೈಗೊಂಡಿದ್ದು, ಇಬ್ಬರು ಸಂಶೋಧಕರು ಈ ಒಂದು ಸಮೀಕ್ಷೆಯನ್ನ ಮಾಡಿದ್ದಾರೆ. ಪ್ರಪಂಚದಾದ್ಯಂತ ಜನರು ಆಕರ್ಷಿಸುವ ಥೈಲ್ಯಾಂಡ್ ಅನ್ನ ರಾಜಧಾನಿಯಾಗಿ ಬ್ಯಾಂಕಾಕ್ಗೆ ಬದಲಾಯಿಸಬೇಕಾದ ಅನಿವಾರ್ಯತೆ ಬರುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ.
ಇದಕ್ಕೆ ಕಾರಣ ಜಾಗತಿಕ ಹವಾಮಾನ ಬದಲಾವಣೆಯಿಂದಾಗಿ ಹೆಚ್ಚುತ್ತಾ ಇರುವ ಸಮುದ್ರ ಮಟ್ಟದಿಂದಾಗಿ ಥೈಲ್ಯಾಂಡ್ ತನ್ನ ರಾಜಧಾನಿಯನ್ನ ಬ್ಯಾಂಕಾಕ್ಗೆ ವರ್ಗಾಯಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗಿತ್ತು. ಈ ಶತಮಾನದ ಅತ್ಯಂತ ವೇಳೆಗೆ ಬ್ಯಾಂಕಾಕ್ನ ಕರಾವಳಿ ಪ್ರದೇಶಗಳು ಸಮುದ್ರದಲ್ಲಿ ಮುಳುಗುವ ಅಪಾಯ ಇದೆ ಅಂತ ಹೇಳಲಾಗ್ತಿದೆ. ಇನ್ನು ಮಳೆಗಾಲದ ದಿನಗಳಲ್ಲಿ ಭಾರೀ ಪ್ರವಾಹವನ್ನ ಎದುರಿಸಲು ಪ್ರಾರಂಭ ಮಾಡ್ತಾ ಇದ್ದಾವೆ ಈ ಮುಂಬೈ ಕರಾವಳಿ ಪ್ರದೇಶಗಳು. ಭೂಮಿ ಈಗಾಗಲೇ 1.5 ಡಿಗ್ರಿ ಸೆಲ್ಸಿಯಸ್ ತಾಪಮಾನವನ್ನ ಮೀರಿದೆ. ಆದ್ದರಿಂದ ಇಂತಹ ಸನ್ನಿವೇಶದಲ್ಲಿ ನಾವು ಶೀಘ್ರದಲ್ಲೇ ಅದನ್ನ ಕಡಿಮೆ ಮಾಡಬೇಕಾದ ಅನಿವಾರ್ಯತೆ ಇದೆ ಅಂತ ವಿಜ್ಞಾನಿಗಳು ಎಚ್ಚರಿಕೆ ಕೊಡ್ತಾ ಬಂದಿದ್ದಾರೆ. ಹವಾಮಾನ ಬದಲಾವಣೆಯಿಂದಾಗಿ 2050ರ ವೇಳೆಗೆ ವಿಶ್ವದ ಅನೇಕ ನಗರಗಳು ಮುಳುಗುವ ಸಾಧ್ಯತೆ ಇದೆ. ಅದರಲ್ಲಿ ಅಮೆರಿಕಾದ ವಸನ್ನ ಮತ್ತು ನ್ಯೂ ಓರ್ಲಿಯಾನ್ಸ್, ಗಿನಿಯಾದ ರಾಜಧಾನಿ ಜಾರ್ಜ್ ಟೌನ್, ಥೈಲ್ಯಾಂಡ್ನ ರಾಜಧಾನಿ ಬ್ಯಾಂಕಾಕ್, ಭಾರತದ ಕೋಲ್ಕತ್ತಾ ಮತ್ತು ಮುಂಬೈ, ವಿಯೆಟ್ನಾಂನ ಹೋ ಚಿ ವಿನ್ ನಗರ, ಇಟಲಿಯ ವೆನಿಸ್ ನಗರ, ಇರಾನ್ನ ಬಾರ್ಸಾ ನಗರ, ಥೈಲ್ಯಾಂಡ್ನ ಅಮ್ಸರ್ ಡಾಮ್ ಸೇರಿದಂತೆ ಅನೇಕ ನಗರಗಳು ಮುಳುಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಬಹಳಷ್ಟು ಕಾರ್ಬನ್ ಡೈಆಕ್ಸೈಡ್ ನೆಲದೊಳಗೆ ವಿವಿಧ ರೂಪದಲ್ಲಿ ಇರುತ್ತೆ. ಈ ಕಾರ್ಬನ್ ಲಕ್ಷಾಂತರ ವರ್ಷಗಳಿಂದ ಭೂಮಿಯಲ್ಲೇ ಅವಿತು ಕೂತಿದೆ. ಈ ಕಾರ್ಬನ್ ಪೆಟ್ರೋಲಿಯಂ, ಅನಿಲ ಮತ್ತು ಕಲ್ಲಿದ್ದಿಲಿನ ರೂಪದಲ್ಲಿ ಹೊರಬರ್ತಾ ಇದೆ. ಭೂಮಿಯಿಂದ ಹೊರಬಂದ ತಕ್ಷಣ ವಾತಾವರಣದಲ್ಲಿ ಶಾಖ ಪಡೆಯೋದಕ್ಕೆ ಪ್ರಾರಂಭ ಮಾಡುತ್ತೆ. ಇದರಿಂದ ಹಿಮ ನದಿಗಳು ಅಥವಾ ಮಂಜುಗಡ್ಡೆಗಳು ಕರಗೋದಕ್ಕೆ ಶುರುವಾಗುತ್ತೆ. ಭೂಮಿಯಲ್ಲಿ ಕಾರ್ಬನ್ ಇರುವಿಕೆಗೆ ಹಿಮನದಿಗಳು ಮತ್ತು ಧ್ರುವಗಳು ಸಹ ತಂಪಾಗಿ ಹೋಗುತ್ತವೆ, ಅಲ್ಲದೆ ಹೆಪ್ಪುಗಟ್ಟುತ್ತವೆ. ಆದರೆ ಕಾರ್ಬನ್ ಹೊರತೆಗೆದ್ರೆ ಶಾಖ ಹೆಚ್ಚಾಗಿ ಹಿಮನದಿಗಳು, ಮಂಜುಗಡ್ಡೆಗಳು ಕರಗೋದಕ್ಕೆ ಪ್ರಾರಂಭವಾಗುತ್ತೆ. ಇದರಿಂದಾಗಿ ಭೂಪ್ರದೇಶವು ನೀರಿನಲ್ಲಿ ಆವೃತವಾಗುತ್ತೆ. ಇದರ ಪರಿಣಾಮದಿಂದಾಗಿ ಕರಾವಳಿ ಪ್ರದೇಶದಲ್ಲಿನ ನಗರಗಳು ಸಮುದ್ರದಲ್ಲಿ ಮುಳುಗುವ ಸಾಧ್ಯತೆಗಳು ಇವೆ. ಭಾರತದಲ್ಲಿನ ಮಜೂಲಿ ದ್ವೀಪವು ಈಗ ಮುಳುಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಅಂಟಾರ್ಟಿಕಾ ಅತ್ಯಂತ ಅಪಾಯಕಾರಿ ಹಿಮನದಿಗಳಲ್ಲಿ ಒಂದಾಗಿ ಇದೆ. ಬೃಹತ್ ಹಿಮಬಂಡೆ 5 ವರ್ಷಗಳಲ್ಲಿ ಒಡೆಯಲಿದ್ದು ಮುಂಬೈಗೆ ಪ್ರವಾಹದ ಭೀತಿ ಎದುರಾಗಿದೆ. ಅಂಟಾರ್ಟಿಕಾದ ಫೇಟ್ಸ್ ಗ್ಲೇಸಿಯರ್ನ ಭಾಗದಲ್ಲಿ ಭಾರೀ ಪ್ರಮಾಣದ ಬಿರುಕು ಪತ್ತೆಯಾಗಿದ್ದು ವಿಜ್ಞಾನಿಗಳು ಅಪಾಯದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅಂಟಾರ್ಟಿಕಾದ ಡ್ಯೂಮ್ಸ್ಡೇ ಗ್ಲೇಸಿಯರ್ ಮುಂಭಾಗದಲ್ಲಿ ಅಪಾಯಕಾರಿ ಬಿರುಕು ಇದೆಯಂತ ವಿಜ್ಞಾನಿಗಳು ಈಗಾಗಲೇ ಎಚ್ಚರಿಕೆಯನ್ನ ನೀಡಿದ್ದಾರೆ. ಅದು ಕೇವಲ 5 ವರ್ಷಗಳಲ್ಲಿ ಒಡೆಯಬಹುದು. ಮಾತ್ರವೇ ಅಲ್ಲದೆ ಬಿರುಕುಂಟಾದ ಭಾಗವು ಅಮೆರಿಕಾದ ಫ್ಲೋರಿಡಾದ ರಾಜ್ಯದಷ್ಟು ದೊಡ್ಡದಾಗಿದೆ. ಇದು ಒಡೆದ್ರೆ ಪ್ರಪಂಚದ ಅನೇಕ ಭಾಗಗಳಲ್ಲಿ ದುರಂತ ಸಂಭವಿಸಬಹುದು. ಅತ್ಯಂತ ಅಪಾಯಕಾರಿ ಅಂಶ ಏನಪ್ಪಾ ಅಂತಂದ್ರೆ ಸಮುದ್ರದ ಮಟ್ಟ ಏರಿಕೆಯಿಂದಾಗಿ ಮುಂಬೈ ನಗರದ ಕರಾವಳಿ ಪ್ರದೇಶಗಳು ಮುಳುಗುವ ಅಪಾಯ ಹೆಚ್ಚಿದೆ ಅಂತ ಅಮೆರಿಕಾದ ಸಂಶೋಧನೆ ಹೇಳ್ತಾ ಇದೆ. ಅಮೆರಿಕಾದ ಫ್ಲೋರಿಡಾ ರಾಜ್ಯದಷ್ಟು ದೊಡ್ಡದಾದ ಅಂಟಾರ್ಟಿಕಾದ ಥ್ಲೇಟ್ಸ್ ಗ್ಲೇಸಿಯರ್ನ ಭಾಗವು ಒಡೆಯಬಹುದು. ಈ ಬೃಹತ್ ಗಾತ್ರದ ಮಂಜುಗಡ್ಡೆ ತುಂಡಾಗಿ ಬೀಳೋದ್ರಿಂದ ವಿಶ್ವದ ಸಮುದ್ರ ಮಟ್ಟವು ಸುಮಾರು 4% ಏರಬಹುದು ಅಂತ ವಿಜ್ಞಾನಿಗಳು ಹೇಳಿದ್ದಾರೆ. ಇನ್ನು ಕಡಿಮೆ ಸಮಯದಲ್ಲಿ ಜಾಗತಿಕ ಸಮುದ್ರ ಮಟ್ಟವು ಸುಮಾರು 5% ಏರಿಕೆಯಾಗಬಹುದು. ಇದು ತುಂಬಾ ಅಪಾಯಕಾರಿ ಅಂತ ಫ್ಲೋರಿಡಾ ಅಧ್ಯಯನ ಹೇಳಿದೆ. ಬೃಹತ್ ಮಂಜುಗಡ್ಡೆ ಇಬ್ಬಾಗದ ರೀತಿಯಲ್ಲಿ ಒಡಿತಾ ಇದೆ. ಮಂಜುಗಡ್ಡೆಯ ಇತರೆ ಭಾಗಗಳು ಮುರಿತಾ ಇವೆ. ಅಂತಿಮವಾಗಿ 5 ವರ್ಷಗಳಲ್ಲಿ ಸಂಪೂರ್ಣವಾಗಿ ಈ ಮಂಜುಗಡ್ಡೆ ಒಡೆದು ಹೋಗಬಹುದು. ಇದರಿಂದಾಗಿ ಕೋಲ್ಕತ್ತಾ ಮತ್ತು ಮುಂಬೈ ಮುಳುಗುವ ಸಾಧ್ಯತೆ ಇದೆ ಅಂತ ಹೇಳಲಾಗಿದೆ. ಹೀಗೆ ಈ ಒಂದು ಗ್ಲೇಷಿಯರ್ ಒಡೆದು ಹೋಗಿದ್ದೆಯಾದಲ್ಲಿ ಮುಂಬೈ ಮುಳುಗಿದ್ರೆ ಅಲ್ಲಿರುವಂತಹ ಜನಗಳು ಮತ್ತೆ ಬೆಳಗಾವಿ ಅಂದ್ರೆ ನಮ್ಮ ಕರ್ನಾಟಕಕ್ಕೂ ಕೂಡ ಇಫೆಕ್ಟ್ ಆಗುವ ಸಾಧ್ಯತೆ ಇರುತ್ತೆ. ಯಾವಾಗ ಭೂಮಿಯ ಸಮೀಪ ಸಮುದ್ರ ಬಂದ್ರೆ ಅಂದ್ರೆ ಈಗ ನಾವು ಕರ್ನಾಟಕದಲ್ಲಿದ್ದೀವಿ, ಬೆಳಗಾವಿಯಲ್ಲಿದ್ದೀವಿ ಅಂತಂದ್ರೆ ಈ ಗೋವಾ ಸಮುದ್ರ ನಮ್ಮ ಬೆಳಗಾವಿ ಹತ್ರ ಬಂದ್ರೆ ಈ ಬೆಳಗಾವಿ ಮತ್ತು ವಿಜಯಪುರ ಉತ್ತರ ಕರ್ನಾಟಕದ ಭಾಗಗಳಿಗೆ ವಾತಾವರಣ ತುಂಬಾ ಬೇಗ ಬದಲಾಗಿ ಹೋಗುತ್ತೆ. ಅಕಾಲಿಕವಾಗಿ ಮಳೆ ಬೀಳತ್ತೆ, ಪ್ರವಾಹ ಉಂಟಾಗತ್ತೆ, ಜನಜಂಗುಳಿ ಜಾಸ್ತಿ ಆಗತ್ತೆ, ಏರ್ ಪೊಲ್ಯೂಷನ್ ಜಾಸ್ತಿ ಆಗತ್ತೆ. ಹೀಗಾಗಿ ಎಲ್ಲವೂ ಕೂಡ ಹದಗೆಟ್ಟು ಹೋಗುತ್ತೆ. ಒಂದು ಜಾಗದಲ್ಲಿನ ವಾತಾವರಣ ಸಡನ್ ಆಗಿ ಬದಲಾಗ್ತಾ ಹೋದ್ರೆ ಅಲ್ಲಿನ ಮಾನವನಿಗೂ ಕೂಡ ತುಂಬಾ ಇಫೆಕ್ಟ್ ಆಗುತ್ತೆ. ಈ ಎಲ್ಲ ಇಫೆಕ್ಟ್ ಗಳನ್ನ ಅನುಭವಿಸುವುದಕ್ಕೆ ನೀವೆಲ್ಲ ರೆಡಿಯಾಗಿ. ಉತ್ತರ ಕರ್ನಾಟಕದವರು ಈ ಒಂದು ವಿಡಿಯೋವನ್ನ ನೋಡ್ತಾ ಇದ್ರೆ ಯಾವ ಊರು ಅಂತ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್, ಜೈ ಕರ್ನಾಟಕ.